ಸೊ ಇವತ್ತು ಒಂದು ವಿಶೇಷವಾದ ಕ್ಷಣ. ಪೃಥ್ವಿ ಎಂಬರವರ ಸಾಕಷ್ಟು ಸಿನಿಮಾಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಆದರೆ ಇವತ್ತು ನಾವು ಮಾತಾಡ್ತಾ ಇರೋದು ಪೃಥ್ವಿ ಅಂಬರವರು ನಟಿಸಿರುವಂಥ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಬಗ್ಗೆ. ಇವತ್ತು ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಕನ್ನಡಿಗರು ಒಂದು ಯಶಸ್ಸನ್ನು ಕೊಂಡಾಡ್ತಾ ಇದ್ದೀವಿ. ಭಾರತದಾದ್ಯಂತ ವಿಶ್ವದಾದ್ಯಂತ ಯಶಸ್ಸನ್ನು ಕೊಂಡಾಡ್ತಾ ಇದ್ದೀವಿ. ಆ ಯಶಸ್ಸು ಇತ್ತೀಚೆಗೆ ನಮ್ಮ ಕನ್ನಡಕ್ಕೆ ತಂದುಕೊಟ್ಟಂಥ ಕೀರ್ತಿ ಇರೋದು ನಮ್ಮ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಸರಿಗೆ. ಸೊ ಅಂಥ ಯಶಸ್ಸನ್ನು ಕನ್ನಡಿಗರಿಗೆ ಕೊಡುಗೆಯಾಗಿ ಕೊಟ್ಟಂಥ ಜನ್ಮದಾತರು ಯಶ್ ಸರ್ ಅವರ ತಂದೆ ತಾಯಿ ಪುಷ್ಪಾ ಮೇಡಮ್ ಹಾಗೂ ಅರುಣ್ ಸರ್ ಅವರು. ಮಗ ಅಷ್ಟೇ ಅಲ್ಲ, ತನ್ನ ಜೊತೆ ಬೆಳೆದಂಥ ಎಷ್ಟೋ ಹುಡುಗರನ್ನ ಒಟ್ಟಿಗೆ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಹಜವಾಗಿ ತಂದೆ ತಾಯಿ ನಮ್ಮ ಮಕ್ಕಳು ಬೆಳೆದ್ರೆ ಸಾಕಪ್ಪ ಅಂತ ಅಂದ್ಕೊಳ್ಳೋಂಥ ಜಗದಲ್ಲಿ, ಅಂಥ ಯುಗದಲ್ಲಿ ಇಲ್ಲ, ಬೇರೆಯವ್ರ ಮಕ್ಕಳನ್ನು ಬೆಳೆಸೋಣ ಅಂತ ಹೇಳಿ ಹೊಸತನವನ್ನು, ಹೊಸಬರನ್ನು, ಹೊಸ ಟೆಕ್ನೀಷಿಯನ್ಸನ್ನು ಬೆಳೆಸೋವಂಥ ನಿಟ್ಟಿನಲ್ಲಿ ಅವರಿಬ್ಬರು ಸೇರಿ ಒಂದು ಪ್ರೊಡಕ್ಷನ್ ಹೌಸನ್ನು ಕಟ್ಟಿಕೊಂಡು ಇವತ್ತು ಒಂದು ಹೊಸ ಚಿತ್ರ ಕೊತ್ತಲವಾಡಿ ಚಿತ್ರದ ಒಂದು ಲಾಂಚನ್ನ ಮಾಡ್ತಾ ಇದ್ದೀವಿ. ಸೊ ಮೊದಲ ಚಪ್ಪಾಳೆ ಪುಷ್ಪಾ ಮೇಡಮ್ ಹಾಗೂ ಅರುಣ್ ಸರ್ಗೆ ಬರಬೇಕು. PA ಪ್ರೊಡಕ್ಷನ್ಸ್ ಅಂತಾನೆ ಅವರ ಹೆಸರಿದೆ. ಒಂದು ದೊಡ್ಡ ಅಭಿನಂದನೆಯ ಚಪ್ಪಾಳೆ ಅವ್ರಿಗಾಗಿ ಬರಲಿ. ಲೆಟ್ಸ್ ಹಿಯರ್ ಇಟ್ ಫಾರ್ PA ಪ್ರೊಡಕ್ಷನ್ಸ್. ಸೊ P ಅಂದ್ರೇ ಪವರು. P ಅಂದ್ರೇ ಪವರು. ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ P ಅಂತ ಹೇಳ್ತೀವಿ. ಆ್ಯಂಡ್ ಕನ್ನಡ ನಿರ್ಮಾಣ ಒಂದು ಅದ್ಭುತವಾದಂಥ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಂಥ ಒಂದು ಯಶಸ್ಸು ಮೊದಲಿಗೆ ದಕ್ಕಿದ್ದು ಪಾರ್ವತಮ್ಮ ಅವರಿಗೆ. ಓಕೆನಾ? ಸೊ ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಸೊ ಅಂಥ ಪವರ್ ಪ್ಯಾಕ್ಟ್ ಹೆಸರಿನ ಜೊತೆ ಇರುವಂಥ ಈ PA ಪ್ರೊಡಕ್ಷನ್ಸ್ಗೆ ಇನ್ನಷ್ಟು ಮತ್ತಷ್ಟು ಪವರ್ ಸಿಗಲಿ ಅಂತ ನಾವು ಆಶಿಸ್ತೀವಿ. ಗಾಡ್ ಬ್ಲೆಸ್ ಆ್ಯಂಡ್ ಬೆಸ್ಟ್ ವಿಶಸ್ ಮೇಡಮ್ ಹಾಗೂ ಸರ್ಗೆ ದೊಡ್ಡ ಚಪ್ಪಾಳೆ ಬರಬೇಕು. ಆ್ಯಂಡ್ ಇಂಥ ಒಂದು ಅತ್ಯದ್ಭುತವಾದಂಥ PA ಪ್ರೊಡಕ್ಷನ್ಸ್ ಅಂತ ಲಾಂಚ್ ಆಗಿ ಹೊಸಬ್ರಿಗಾಗಿ ಶುರು ಮಾಡಿದಂಥ ಈ ಪ್ರೊಡಕ್ಷನಲ್ಲಿ ಒಂದು ವಿಭಿನ್ನ ರೀತಿಯ ಕಥೆಗಾಗಿ ನಾಯಕ ನಟನಾಗಿ ಆಯ್ಕೆ ಆಗಿರೋದು ಒನ್ ಆ್ಯಂಡ್ ಓನ್ಲಿ ನಮ್ಮ ಕನ್ನಡದ ಒಂದು ಶುಗರ್ ಫ್ಯಾಕ್ಟ್ರಿ ಸ್ವೀಟೆಸ್ಟ್ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಪೃಥ್ವಿ ಅಂಬರ್. ಅ ಟ್ರೂಲಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಬರಲಿ ಒಂದು ದೊಡ್ಡ ಚಪ್ಪಾಳೆ ಪೃಥ್ವಿ ಅಂಬರ್ಗೆ. ಲೆಟ್ಸ್ ಹಿಯರ್ ಇಟ್ ಫಾರ್ ಪೃಥ್ವಿ. ಯಾಕಂದರೆ ಪೃಥ್ವಿನ ನಾವು ಇದುವರೆಗೂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅವರ ಅಭಿನಯವನ್ನು ನಾವು ಬಹಳ ಇಷ್ಟಪಟ್ಟಿದ್ದೀವಿ. ರೊಮ್ಯಾನ್ಸ್ ಆಗಿರ್ಬೋದು ಅಥವಾ ಚಾಲೆಂಜಿಂಗ್ ರೋಲ್ಸ್ ಆಗಿರ್ಬೋದು. ಬಟ್ ಇದು ಆ್ಯಕ್ಷನ್ ಲುಕ್ಕಲ್ಲಿ ಹೊಸದಾಗಿ ಎಂಟ್ರಿ ಕೊಡ್ತಿದ್ದಾರೆ. ಅಂದರೆ ಪೃಥ್ವಿಯವರು ಈ ಥರನೂ ಮಾಸಾಗಿ ಹಿಂಗೆಲ್ಲ ಕಾಣ್ತಾರೆ, ಬ್ಲಡ್ಡು ಅದೆಲ್ಲ ಸಖತ್ತಾಗಿ ಕಾಣುತ್ತೆ ಅಂತ ನಾವು ಕೊತ್ತಲವಾಡಿ ಚಿತ್ರದ ಮೂಲಕ ನೋಡ್ತಾ ಇದ್ದೀವಿ. ಸೊ ಅವ್ರಿಗೆ ಅಭಿನಂದನೆಗಳು. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪೃಥ್ವಿ ಅವರಿಗೆ. ಆ್ಯಂಡ್ ಈ ಚಿತ್ರದ ನಾಯಕಿಯಾಗಿ ಆಯ್ಕೆ ಆಗಿರೋದು ಸುಂದರ ಕಣ್ಗಳ ನಾಯಕಿ. ಅವರು ಕಣ್ಣುಗಳಲ್ಲಿ ಅಭಿನಯಿಸ್ತಾರೆ. ಶಿ ಈಸ್ ಅ ವಂಡರ್ಫುಲ್, ಬ್ಯೂಟಿಫುಲ್, ಗ್ರೇಸ್ಫುಲ್ ಡಾನ್ಸರ್ ಆ್ಯಂಡ್ ಆ್ಯಕ್ಟ್ರೆಸ್. ಕಿರುತೆರೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಈಗ ಬೆಳ್ಳಿ ತೆರೆಯಲ್ಲಿ ನಾಯಕ ನಟಿಯಾಗಿ ಮತ್ತೆ ಮಿಂಚೋದಕ್ಕೆ ಬಂದಿದ್ದಾರೆ. ಕಾವ್ಯ ಅವರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್ ಕಾವ್ಯ. ನಿಮ್ಮ ಸುಂದರವಾದ ಕಣ್ಣುಗಳು ಹೇಗಿದೆ ಅಂತ ಆ ಕ್ಯಾಮ್ರಾಗೆ ಒಂದ್ಸಲಿ ತೋರಿಸ್ಬಿಡಿ. ಎದ್ದು ನಿಂತ್ಕೊಳ್ಳಿ ಹಂಗೆ. ಆಹಾ, ಬ್ಯೂಟಿ. ಈಗ ಇವರನ್ನೆಲ್ಲ ಇಟ್ಕೊಂಡು ಕೊತ್ತಲವಾಡಿ ಅಂತ ಒಂದು ಸಿನಿಮಾ, ನೀವು ಕೊತ್ತಲವಾಡಿ ಕೇಳಿರ್ತೀರ, ಇದು ಒಂದು ಊರಿನ ಹೆಸರು. ಆ ಒಂದು ಊರಲ್ಲಿ ನಡೆಯುವಂತಹ ಕಥೆಯನ್ನು ತಗೊಂಡು ಬಂದು ಸಿನಿಮಾ ಪರದೆ ಮೇಲೆ ಸಿನಿಮಾ ಮಾಡಿದಂಥ ನಿರ್ದೇಶಕರು ಶ್ರೀರಾಜ್ ಸರ್ ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವ್ರಿಗೆ ಆತ್ಮೀಯವಾದ ಸ್ವಾಗತ. ಸೊ ಈ ಸಿನಿಮಾ ಇವತ್ತು ಒಂದು ಹೊಸ ಸಿನಿಮಾ ಲಾಂಚ್ ಆಗ್ತಿದೆ ಅಂದಾಗ, ಹೊಸತನ ಇದ್ದಾಗ ಅಥವಾ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು ಅಂದಾಗ ಶರಣಾರ್ಥಿ ಅಂತ ಯಾವಾಗಲೂ ಸಿಂಪ್ಲಿಸಿಟಿಯಿಂದ ಬರೋದೇ ನಮ್ಮೆಲ್ಲರ ನೆಚ್ಚಿನ ಶರಣ್ ಸರ್ ಅವರು. ಯಾಕಂದರೆ ಅವರು ಬೆಳೆದು ಬಂದಂಥ ಹಾದಿ ಹಾಗೆ ಇದೆ. ಸೊ ಅವರೂ ಕೂಡ ಒಂದು ಕಾಮಿಡಿಯನ್ ಆಗಿರ್ಬೋದು ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ, ನಾಯಕ ನಟನಾಗಿ ಪ್ರತಿಯೊಂದು ಜರ್ನಿಯ ಯಶಸ್ಸನ್ನು ತಾವೇ ತಮಗಾಗಿ ಕೆತ್ತಿಕೊಂಡಂಥ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಶರಣ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಸರ್, ವೆಲ್ಕಮ್. ಸೊ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಸಾಕಷ್ಟು ವಿಷಯಗಳನ್ನ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಐ ಥಿಂಕ್ ಇಟ್ಸ್ ಹೈ ಟೈಮ್ ವಿ ಸಿ ದ ಟೀಸರ್ ಅಲ್ವಾ? ಸೊ ಕೊತ್ತಲವಾಡಿ ಟೀಸರ್ನ ಲಾಂಚ್ ಮಾಡೋದಕ್ಕೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ಶರಣ್ ಸರ್ ಅವರು ಆಗಮಿಸಿದ್ದಾರೆ. ಶರಣ್ ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಲೆಟ್ಸ್ ಹಿಯರ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.